5,000 ಆಯ್ತು ಸ್ವೀಟಿ. ಏನು 5,000 ರೂಪಾಯಿನಾ? ಹೌದು ಸ್ವೀಟಿ. ಕೇಕು ಮತ್ತೆ ನಾವು ಊಟ ಎಲ್ಲ ಮಾಡಿದ್ವಲ್ಲ ಅದೆಲ್ಲ ಸೇರ್ಸಿನೇ. ಆದ್ರೂ 5,000 ಜಾಸ್ತಿ ಅಲ್ಲ ರೀ. ಹೋಟ್ಲ್ ಅಷ್ಟು ದೊಡ್ಡದಿದೆಯಲ್ಲ ಮತ್ತೆ ಅಷ್ಟೇ ಬಿಲ್ ಆಗ್ತಾರೆ. ಎಷ್ಟು ದುಡ್ಡಾಗತ್ತೆ ಅಂತ ಗೊತ್ತಾಗಿದ್ರೆ ನಾನು ಮನೇಲಿ ಕೇಕ್ ತಂದು ಕಟ್ ಮಾಡಕ್ ಹೇಳ್ತಾ ಇದ್ದೆ. ಇರ್ಲಿ ಬಿಡು ಸ್ವೀಟಿ, ಆಗೋಯ್ತಲ್ಲ. ಯಾವತ್ತಾದ್ರೂ ಒಂದಿನ, ಇದು ಫಸ್ಟ್ ಟೈಮ್ ತಾನೇ ನಾವು ಮಾಡಿದ್ದು. ಎಲ್ಲ ಅನುಭವನೇ. ಅದನ್ನು ಸರಿನೇ ಬಿಡಿ. ನೀವು ಮನೆ ಹತ್ರ ಹೇಳ್ಕೊಳ್ಳಿ ಆಯ್ತಾ? ನಾನು ಕಾರ್ ತಗೊಂಡೋಗಿ ಅಣ್ಣನ ಹತ್ರ ಕೊಟ್ಬಿಟ್ಟು ಬೈಕ್ ತಗೊಂಡ್ಬರ್ತೀನಿ. ಸರಿ ರೀ. ಸ್ವೀಟಿ ಹೋಗ್ಬರ್ತೀನಿ. ಆಯ್ತು ರೀ. ಅಮ್ಮ ಪಪ್ಪ ಬರಕ್ಕೆ ತುಂಬಾ ಲೇಟ್ ಆಗತ್ತಾ? ಇಲ್ಲ ಅಚ್ಚು, ಕಾರ್ ತಗೊಂಡೋಗಿ ದೊಡ್ಡಪ್ಪನ್ ಕೊಟ್ಬಿಟ್ಟು ಬೈಕ್ ತಗೊಂಡ್ಬರ್ತಾರೆ. ಹೌದಮ್ಮ. ಏನಮ್ಮ? ಹೋಟ್ಲಿಂದ ಕೇಕ್ ತಗೊಂಡ್ಬಂದ್ವಲ್ಲ, ಅದನ್ನ ಸ್ವಲ್ಪ ಕೊಟ್ಟು ಕಳಿಸಬಹುದಾಗಿತ್ತು ದೊಡ್ಡಮ್ಮನ್ಗೆ. ಹೌದಲ್ವಾ? ಸರಿ ಬಿಡಮ್ಮ, ನಾಳೆ ನಾವು ಸ್ಕೂಲಿಗೆ ಹೋಗುವಾಗ ಹಂಗೆ ಕೊಟ್ಟೋಗ್ತೀವಿ. ಸರಿ ಆಯ್ತು. ಫ್ರಿಡ್ಜ್ ಅಲ್ಲಿ ಇಟ್ಬಿಟ್ಟ ಕೇಕ್ನ? ಅಮ್ಮ ಇಟ್ಬಿಟ್ಟೆ. ಸರಿ ಸರಿ, ಹೋಗಿ ಮಲ್ಗೋಗಿ, ಟೈಮ್ ಆಯ್ತಲ್ಲ. ಆಯ್ತಮ್ಮ. ಮತ್ತೆ ನಂಗೆ ಕುತ್ಕೊಂಡಿರೋದಾ? ಅಯ್ಯೋ ಹಂಗಲ್ಲಮ್ಮ. ಸರಿ ಸರಿ ಆಯ್ತಾಯ್ತು, ಹೋಗಿ ಮಲ್ಗೋದಕ್ಕೆ ಮುಂಚೆ ನನ್ಗೆಲ್ಲ ಕೊಡೋದಿದೆಯಲ್ಲ ಅದನ್ನೆಲ್ಲ ಕೊಟ್ಬಿಡಿ. ಕೊಡೋದಾ? ಏನ್ ಕೊಡೋದು? ಅದೇ ಅಮ್ಮ, ಬರ್ತ್ಡೇ ಅಂದ್ರೆ ಕೊಡ್ತಾರಲ್ಲ ಅದನ್ನೇ ಕೊಡಿ. ಏನ್ ಕೊಡೋದು? ಎಲ್ಲ ನಾನೇ ಹೇಳ್ಬೇಕಲ್ಲ ನಿಮ್ಗೆ. ಬರ್ತ್ಡೇ ಅಂದ್ರೆ ಗಿಫ್ಟ್ ಕೊಡ್ತಾರಲ್ಲಮ್ಮ. ಯಾರು ನನಗೆ ಗಿಫ್ಟೇ ಕೊಡ್ಲಿಲ್ಲ, ಗಿಫ್ಟ್ ಕೊಡಿ. ಅಯ್ಯೋ ಅಚ್ಚು, ಅದ್ ನೆನ್ಪೇ ಇಲ್ಲ, ಗಿಫ್ಟ್ ತಗೊಂಡ್ಬರ್ಲಿಲ್ಲ ನಾವು. ಏನು, ನನ್ ಬರ್ತ್ಡೇಗೆ ಯಾರು ಗಿಫ್ಟ್ ತಗೊಂಡ್ಬರ್ಲಿಲ್ವಾ? ಅಚ್ಚು ನೆನ್ಪೇ ಇಲ್ಲ. ಡ್ರೆಸ್ ತಗೊಂಡ್ಬರುವಾಗ ಪಪ್ಪ ಹೇಳಿದ್ರು ಏನಾದ್ರು ತಗೊಳ್ಳೋಣ ಅಂತ. ನಾನೇ ಮತ್ತೆ ಹೋಗಿ ತಗೊಳ್ಳೋಣ ಬನ್ನಿ ಅಂತ ಅಂದ್ಬಿಟ್ಟು ಕರ್ಕೊಂಡ್ ಬಂದ್ಬಿಟ್ಟೆ. ಟೈಮ್ ಇದಿಲ್ವಾ, ದೇವಸ್ಥಾನಕ್ಕೆ ಬೇರೆ ಹೋಗ್ಬೇಕಾಗಿತ್ತು, ಹಂಗೆ ಬಂದ್ಬಿಟ್ವಿ. ಸರಿ ಬಿಡು, ನಾಳೆ ಕೊಡಿಸ್ತೀನಿ. ನೆನ್ಪಿಲ್ದೆ ಇದ್ಬಿಟ್ವಿ. ನನ್ ಬರ್ತ್ಡೇ ಅಂದ್ರೆ ನಿಮಗೆ ಅಷ್ಟು ಆಟ ಆಡ್ತೀರಲ್ಲ. ನಿಮ್ ಬರ್ತ್ಡೇಗೆಲ್ಲ ಎಷ್ಟು ಚೆನ್ನಾಗಿ ಗಿಫ್ಟ್ ಅನ್ನು ಕೊಡ್ತಾರೆ. ನನ್ ಬರ್ತ್ಡೇಗೆ ಒಂದು ಗಿಫ್ಟೂ ಇಲ್ಲ. ನಿನಗೆ ಕಣೆ, ನಿನ್ ಬರ್ತ್ಡೇಗೆಲ್ಲ ಎಲ್ರು ಎಷ್ಟೊಂದು ಗಿಫ್ಟ್ ಕೊಟ್ರು, ಮತ್ತೆ ನಾನು ನಿನಗೆ ಎಷ್ಟು ದೊಡ್ಡ ಗಿಫ್ಟ್ ಕೊಟ್ಟೆ. ನನ್ ಬರ್ತ್ಡೇಗೆ ಒಂದು ಗಿಫ್ಟ್ ಕೊಡ್ಬೇಕು ಅಂತ ಒಂಚೂರು ಮ್ಯಾನೇಜಿಲ್ಲ ನಿನಗೆ. ಮರ್ತು ಬಿಟ್ಟಚ್ಚು, ಅದು ಇಲ್ದಂಗೆ ಈಗ ಸಾಂಟಾ ತಾತ ಒಂದು ಗಿಫ್ಟ್ ಕೊಟ್ಟಿದ್ದಾರಲ್ಲ, ಮತ್ತೆ ನಿನಗೆ ಗಿಫ್ಟ್? ಅದು ಸಾಂಟಾ ತಾತ ಕೊಟ್ಟಿದ್ದು. ನೀನ್ ನನಗೇನ್ ಕೊಟ್ಟೆ? ನಾನ್ ಮಾತ್ರ ನಿನಗೆ ಎಷ್ಟು ದೊಡ್ಡ ಕ್ಯಾಮೆರಾ ಕೊಡಿಸ್ದೆ, ನೀನ್ ನನಗೊಂದು ಗಿಫ್ಟ್ ಕೊಡಿಸ್ಲಿಲ್ಲ ಅಲ್ಲ? ಹೌದಚ್ಚು, ನೀನ್ ಕೊಡ್ಸಿರೋ ಕ್ಯಾಮೆರಾ ಗಿಫ್ಟ್ ಇದೆಯಲ್ಲ, ಅದು ಯಾರು ಮರೆಯಲ್ಲ. ಅಷ್ಟು ಚೆನ್ನಾಗಿರೋ ಗಿಫ್ಟ್ ಕೊಡಿಸಿದ್ಯಾ ಬಿಡು. ನಿನಗೆ ಬರ್ಲಿಲ್ವಾ? ಹೋಗಿ ಮಲ್ಗೋಗು, ಪಾಪ ಸುಸ್ತಾಗೈತ್ಯಾ. ಅದ್ ನನಗೆ ಗೊತ್ತು, ಸೈಡ್ ಬಿಡು. ಮೀನಾ, ನಿನ್ಗೂ ನಿದ್ರೆ ಬಂದ್ರೆ ಹೋಗಿ ಮಲ್ಗು ಮೀನಾ. ಅಚ್ಚು ಬೇಜಾರ್ ಮಾಡ್ಕೊಂಬೇಡ, ನಾನು ಅಪ್ಪನ ಹತ್ರ ಹೇಳಿದೀನಿ ನಿನ್ ಬರ್ತ್ಡೇ ಅಂತ. ಜಸ್ಟ್ ನಾವ್ ಇಲ್ಲಿಂದ ಹೋಟೆಲ್ಗೆ ಹೋಗುವಾಗ್ಲೇ ಹೇಳಿದ್ದು. ಬೆಳಿಗ್ಗೆ ಪಪ್ಪನ್ಗೆ ಕಾಲ್ ಮಾಡಿ ಹೇಳೋದಕ್ಕೆ ಟೈಮ್ ಇರಲಿಲ್ಲ, ಸ್ಕೂಲಿಗೆ ಅರ್ಜೆಂಟ್ ಆಗಿ ಹೋಗಿದ್ದ. ಹಾಗಾಗಿ ಅಪ್ಪ ಹೇಳಿದ್ರು ಆಫೀಸಿಂದ ಬರುವಾಗ ಲೇಟ್ ಆಗತ್ತೆ ಇವತ್ತು, ನಾಳೆ ಬೆಳಗ್ಗೆ ಬಂದು ಅಚ್ಚುಗೆ ಏನಾದ್ರೂ ಒಂದು ಕೊಡಿಸ್ತೀನಿ ಅಂತ ಹೇಳಿದ್ದಾರೆ. ಹೌದಾ ಮೀನಾ, ಥ್ಯಾಂಕ್ಸ್ ಮೀನಾ. ಇರ್ಲಿ ಅಚ್ಚು, ನಿನ್ ಬರ್ತ್ಡೇ ಅಂತ ನನಗೆ ಗೊತ್ತಿರ್ಲಿಲ್ಲ, ಇಲ್ಲಾಂದ್ರೆ ಅಪ್ಪನ ಹತ್ರ ಹೇಳಿ ಏನಾದ್ರೂ ತರಿಸ್ತಾ ಇದ್ದೆ. ನನಗೆ ನಿನ್ನೆ ರಾತ್ರಿನೇ ಗೊತ್ತಾಗಿತ್ತು ಇವತ್ತು ನಿನ್ ಬರ್ತ್ಡೇ ಅಂತ. ಓ ಹೌದಾ, ಪರವಾಗಿಲ್ಲ ಬಿಡು, ನಾಳೆ ಮಾವ ಬಂದು ಕೊಡಿಸ್ತೀನಿ ಅಂತ ಹೇಳಿದಾರಲ್ಲ, ನನಗೆ ಏನ್ ಬೇಕೋ ತಗೊಳ್ತೀನಿ. ಆಯ್ತಚ್ಚು, ನೀನ್ ಏನ್ ಕೇಳಿದ್ರೇನು ಕೊಡಿಸ್ತಾರೆ, ಓಕೆನಾ? ಓಕೆ. ಅಮ್ಮ, ನಿಮ್ಮ ಮಾತೇ ಕೇಳಬಾರ್ದಾಗಿತ್ತು ಗೊತ್ತಾ? ನಿಮ್ಮ ಮಾತು ಕೇಳಿದಕ್ಕೆ ಎಲ್ಲ ಈ ತರ ಆಗಿರೋದು. ಸುಮ್ಕೆ ಮನೆಯಲ್ಲಿ ಕೇಕ್ ಕಟ್ ಮಾಡಿದ್ರೆ ಎಲ್ರು ಬರ್ತಾ ಇದ್ರು, ನನಗೆ ಎಲ್ರು ಗಿಫ್ಟ್ ಕೊಡ್ತಾ ಇದ್ರು ಗೊತ್ತಾ? ಅಚ್ಚು ಏನ್ ಮಾತಿದು? ನಿನ್ನೆ ರಾತ್ರಿ ಕೇಕ್ ಕಟ್ ಮಾಡೋಣ ಈ ತರ ಹೋಟ್ಲಲ್ಲಿ ಹೋಗಿ ಅಂತ ಹೇಳಿದಕ್ಕೆ ಏನ್ ಹೇಳಿದೆ ನೀನು? ಏನ್ ಹೇಳಿದೆ? ಸ್ವಲ್ಪ ಯೋಚನೆ ಮಾಡಿ ನೋಡು, ಗೊತ್ತಾಗತ್ತೆ. ಅಚ್ಚು ಹತ್ರ ಒಂದು ಮಾತು ಕೇಳಬೇಕು. ಅಚ್ಚು ಏನಮ್ಮ? ಅಚ್ಚು, ನಿನ್ ಬರ್ತ್ಡೇನ ಮನೇಲಿ ಸೆಲೆಬ್ರೇಷನ್ ಮಾಡಲ್ಲ. ಯಾಕೆ ಮಾಡಲ್ಲ? ಅಚ್ಚು, ನಾನೊಂದು ಐಡಿಯಾ ಮಾಡ್ಕೊಂಡಿದ್ದೀನಿ. ಏನಂತ ಹೇಳಿದ್ರೆ, ನಿನ್ ಬರ್ತ್ಡೇನ ಒಂದು ಹೋಟ್ಲಲ್ಲಿ ಹೋಗಿ ನಾವು ಸೆಲೆಬ್ರೇಷನ್ ಮಾಡೋಣ ಅಂತ. ನಾನು, ನೀನು, ಪಪ್ಪ, ಆಮೇಲೆ ಅಕ್ಕ, ಮೀನಾ, ಇಷ್ಟೇ ಜನ. ವಾವ್, ಹೌದಮ್ಮ, ಹಂಗಂದ್ರೆ ಸರಿ, ನಾವು ಹೋಗಿ ಹೋಟ್ಲಲ್ಲೇ ಸೆಲೆಬ್ರೇಷನ್ ಮಾಡೋಣ. ಅಮ್ಮ ಅಮ್ಮ, ಈ ತರ ಹೋಟ್ಲಲ್ಲಿ ಹೋಗಿ ಸೆಲೆಬ್ರೇಷನ್ ಮಾಡೋದು ಒಂಥರ ಚೆನ್ನಾಗಿರುತ್ತಲ್ಲಮ್ಮ. ಹೌದಚ್ಚು, ಈಗಷ್ಟೇ ಅನು ಅಕ್ಕನ ಬರ್ತ್ಡೇನ ಸೆಲೆಬ್ರೇಷನ್ ಮಾಡಿದ್ವಿ, ಮತ್ತೆ ಹೋಗಿ ಎಲ್ಲರನ್ನು ಇನ್ವೈಟ್ ಮಾಡ್ತಾ ಇದ್ರೆ ಸರಿಯಾಗಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ. ನೀನೇನ್ ಹೇಳ್ತೀಯಾ, ಓಕೆನಾ? ಅಮ್ಮ, ದೊಡ್ಡೋರು ಹೇಳಿದ ಮಾತು ಕೇಳಬೇಕು ಅಂತ ಹೇಳ್ತಾರಲ್ಲಮ್ಮ, ನಿಮ್ಮಂತ ದೊಡ್ಡೋರು ಹೇಳಿದ್ರು ಅಂದ್ರೆ ಎಲ್ಲರೂ ಸರಿನೇ ಇರುತ್ತೆ. ನಾವು ಹೋಟೆಲಲ್ಲೇ ಹೋಗಿ ಕೇಕ್ ಕಟ್ ಮಾಡೋಣ.
ಒಳ್ಳೆ ಹುಡುಗಿ ಅಚ್ಚು, ಹೇಳಿದ ತಕ್ಷಣ ಕೇಳ್ತಿ ಅಂತ ಒಂಚೂರು ಅನ್ಕೊಂಡಿರ್ಲಿಲ್ಲ. ಸರಿ ಸರಿ ಆಯ್ತು, ಹೋಗು, ಸ್ಕೂಲಿಗೆ ಹೋಗ್ಬೇಕಲ್ಲ, ರೆಡಿ ಆಗು. ಏನ್ ಹೇಳು ಅಚ್ಚು, ಹೇಳಿದ ತಕ್ಷಣ ಹಂಗೆ ಒಪ್ಕೊಂಡ್ಬಿಟ್ಲು. ಇನ್ನೇನಾದ್ರೂ ಶುರು ಮಾಡ್ತಾಳೋ ಅನ್ಕೊಂಡಿದ್ದೆ, ಪರವಾಗಿಲ್ಲ. ದೊಡ್ಡ ಹುಡುಗಿ ಆಗ್ತಾ ಇದ್ದಾಳಲ್ಲ, ಹಂಗೆ ಸ್ವಲ್ಪ ಬುದ್ಧಿ ಚೇಂಜ್ ಆಗ್ಬಿಟ್ಟಿದೆ, ಹಠ ಹಿಡಿಯೋದು ಕಡಿಮೆ ಆಗ್ಬಿಟ್ಟಿದೆ ಅಂತ ಅನಿಸ್ತಾ ಇದೆ. ಹಿಂಗೆ ಇದ್ದೆ ಸರಿ. ನೀವ್ ಆಗ ಹೇಳುವಾಗ ನನ್ ಸಂತೋಷ ಆಯ್ತು, ಸರಿ ಆಯ್ತಂತ ಒಪ್ಕೊಂಡೆ. ಈ ತರ ಗಿಫ್ಟ್ ಸಿಗಲ್ಲ ಅಂತ ಗೊತ್ತಿದ್ರೆ ನಾನ್ ಬೇಡ ಅಂತ ಹೇಳ್ತಾ ಇದ್ದೆ. ಗಿಫ್ಟ್ ತಾನೇ, ನಾಳೆ ಕೊಡಿಸ್ತೀನಿ ಅಂತ ಹೇಳಿದ್ನಲ್ಲ, ಬಿಡು. ಅಲ್ಲ ಅಮ್ಮ, ನೀವು ಮೀನಾ ಅನ್ನೋ ಅಕ್ಕ ಇವ್ರ ಮಾತ್ರ ಗಿಫ್ಟ್ ಕೊಟ್ರೆ ಸಾಕಾ? ಬೇರೆಯವರೆಲ್ಲ ಗಿಫ್ಟ್ ಕೊಟ್ರೆ ತಾನೇ ಚೆನ್ನಾಗಿರುತ್ತೆ. ಎಲ್ಲ ಗಿಫ್ಟ್ ಬಾಕ್ಸ್ ಓಪನ್ ಮಾಡುವಾಗ ಬರೀ 2-3 ಗಿಫ್ಟ್ ಇಟ್ಕೊಂಡು ಏನ್ ಮಾಡೋದು? ಸುಮ್ನೆ ಮನೆಯಲ್ಲೇ ಕೇಕ್ ಕಟ್ ಮಾಡ್ಬೋದಾಗಿತ್ತು. ಅಯ್ಯೋ ಶಿವನೇ, ಶುರು ಆಯ್ತು. ಇನ್ನಿಲ್ಲೇ ಇದ್ದೆ ಅಂದ್ರೆ ಸರಿ ಆಗಲ್ಲ. ಹಂಗೆ ಹೋಗಿ ನಿದ್ದೆ ಬರ್ತಾ ಇದೆ ಅಂತ ಸುಮ್ಮನೆ ಮಲ್ಕೊಂಡು ನಿದ್ರೆ ಮಾಡ್ಬಿಡ್ಬೇಕು. ನಿನ್ನೆ ಏನ್ ಅನ್ಕೊಂಡೆ ಇವಳ ಬಗ್ಗೆ, ಈಗ ಗೊತ್ತಾಗ್ತಾ ಇದೆ. ಇವಳು ಬೆಳೀತಾ ಬೆಳೀತಾ ಬುದ್ಧಿ ಜಾಸ್ತಿ ಆಗ್ತಾ ಇದೆ ಅನ್ಕೊಂಡೆ. ಇನ್ನು ಇವಳಿಗೆ ಸಣ್ಣ ಹುಡುಗಿ ತರನೇ ಬುದ್ಧಿ ಬರ್ತಾ ಇದೆ. ನಿನ್ನೆ ಹೇಳಿದ ತಕ್ಷಣ ಹೂ ಅಂತ ಒಪ್ಕೊಂಡ್ಬಿಟ್ಲು. ಈಗ ಮನೆಯಲ್ಲೇ ಕೇಕ್ ಕಟ್ ಮಾಡಿದ್ರೆ ಚೆನ್ನಾಗಿರ್ತಾ ಇತ್ತು ಅಂತ ಹಠ ಹಿಡಿತಾ ಇದ್ದಾಳೆ. ಯಾರ ಹತ್ರ ಹೋಗಿ ಹೇಳೋದು ಇವಳ ಬಗ್ಗೆ? ಅಯ್ಯೋ ಶಿವನೇ, ಅಯ್ಯೋ ತುಂಬಾ ಸುಸ್ತಾಗ್ತಾ ಇದೆ, ನಿದ್ರೆ ಬರ್ತಾ ಇದೆ. ನಾನು ಹೋಗಿ ಮಲಗ್ತೀನಿ ಅಚ್ಚು. ಅಚ್ಚು ಕೇಳಕ್ಕೆಲ್ಲ ಟೈಮ್ ಇಲ್ಲ ಕಣಮ್ಮ, ನನಗೆ ನಿದ್ರೆ ಬರ್ತಾ ಇದೆ. ಅಚ್ಚು ನಿನಗೆ ನಿದ್ರೆ ಬರ್ಲಿಲ್ಲ ಅಂದ್ರೆ ನಾನೇನ್ ಮಾಡೋದು? ನನಗೆ ನಿದ್ರೆ ಬರ್ತಾ ಇದೆ. ನಿನಗೆ ನಿದ್ರೆ ಬರ್ಲಿಲ್ಲ ಅಂದ್ರೆ ಅಲ್ಲೇ ಕೂತ್ಕೋ ಪಪ್ಪ ಬರೋ ತನಕ, ಆಯ್ತಾ? ಸುಮ್ಕೆ ಅಮ್ಮ ಹೇಳುವಾಗ ಬೇಡ ಬೇಡ, ಮನೆಯಲ್ಲಿ ಕೇಕ್ ಕಟ್ ಮಾಡಿ ಸೆಲೆಬ್ರೇಷನ್ ಮಾಡೋಣ, ಆಗ ಎಲ್ಲರೂ ಬರ್ತಾರೆ, ನನ್ಗೆಲ್ಲರೂ ಗಿಫ್ಟ್ ಕೊಡ್ತಾರೆ ಅಂತ ಹೇಳ್ಬೋದಾಗಿತ್ತು. ಸುಮ್ಕೆ ಹೋಟ್ಲಲ್ಲಿ ಹೋಗಿ ಕೇಕ್ ಕಟ್ ಮಾಡ್ಬಿಟ್ಟು ಬಂದ್ಬಿಟ್ಟು ಈಗ ನನ್ನ ಬರ್ತ್ಡೇನೇ ಮುಗ್ದೋಗ್ಬಿಟ್ಟು ನನಗೊಂದು ಗಿಫ್ಟು ಇಲ್ಲ. ಅಚ್ಚು, ಏನಿದು ಬರ್ತ್ಡೇ ದಿನ ಈ ತರ ಆಳ್ತಾ ಇದೀಯಾ? ಪಾಪ ಮನೆಯಲ್ಲಿ ಕೇಕ್ ಕಟ್ ಮಾಡಿದ್ರೆ ಎಲ್ಲರೂ ಬರ್ತಾ ಇದ್ರು, ಆಗ ಎಲ್ಲರೂ ನನಗೆ ಗಿಫ್ಟ್ ಕೊಡ್ತಾ ಇದ್ರಲ್ಲ ಪಾಪ. ಹೌದಚ್ಚು, ಯಾಕೆ ಏನಾಯ್ತೀಗ? ಪಾಪ ಇವತ್ತು ನನ್ನ ಬರ್ತ್ಡೇ ಅಲ್ಲ ಪಾಪ, ಯಾರು ನನಗೊಂದು ಗಿಫ್ಟ್ ಕೊಡ್ಲಿಲ್ಲ ಪಾಪ, ನೀವು ನನಗೊಂದು ಗಿಫ್ಟ್ ಕೊಡ್ಲಿಲ್ಲ ಪಾಪ. ಸುಮ್ಮನೆ ಮನೆಯಲ್ಲಿ ಕೇಕ್ ಕಟ್ ಮಾಡಿದ್ರೆ ಎಷ್ಟು ಜನ ಬರ್ತಾ ಇದ್ರು, ಎಲ್ಲರೂ ನನಗೆ ಗಿಫ್ಟ್ ಕೊಡ್ತಾ ಇದ್ರು, ಎಷ್ಟೊಂದು ಗಿಫ್ಟ್ ಆಗ್ತಾ ಇತ್ತು. ಆ ಹೋಟ್ಲಲ್ಲಿ ಹೋಗಿ ಕೇಕ್ ಕಟ್ ಮಾಡ್ಬಿಟ್ಟು ಈಗ ಯಾರ ಹತ್ರ ಇಂದನೂ ಒಂದು ಗಿಫ್ಟೂ ಇಲ್ಲಲ್ಲ ಪಾಪ. ಅದನ್ನ ನಮ್ಮ ಹತ್ರ ಹೇಳಿದಕ್ಕೆ ಅಮ್ಮ ಓಡೋಗಿ ಮಲ್ಕೊಂಡ್ಬಿಟ್ರು ಪಾಪ. ನಾನು ಯಾರ ಹತ್ರ ಪಾಪ ನನ್ನ ಕಷ್ಟನ ಹೇಳಿ ಪಾಪ, ಅದಕ್ಕೆ ಪಾಪ ಅಳ್ತಾ ಇದ್ದೀನಿ. ಸ್ವೀಟ್ ಎಸ್ಕೇಪ್ ಆಗ್ಬಿಟ್ಲು, ನಾನ್ ಹೇಗೀಗ ಎಸ್ಕೇಪ್ ಆಗೋದು? ಅಚ್ಚು, ನಿನಗೆ ಯಾರು ಗಿಫ್ಟ್ ಕೊಡ್ಲಿಲ್ಲ ಅಂತ ಹೇಳ್ತಾ ಇದೀಯಾ? ನಾನ್ ಗಿಫ್ಟ್ ತಂದಿದ್ದೀನಿ, 5 ನಿಮಿಷ ಇರು, ಬಂದೆ. ಪಾಪ ಗಿಫ್ಟ್ ತಂದಿದ್ದೀರಾ? ಆಯ್ತು ಪಾಪ, ಪಪ್ಪ ಅಂದ್ರೆ ಪಪ್ಪಾನೇ. ನಿನ್ನೆನೆ ಹೇಳಿದೆ ಸ್ವೀಟಿ ಹತ್ರ ಏನಾದ್ರೂ ತಗೊಂಡೋಗೋಣ ಅಂತ, ಮತ್ತೆ ಬರೋಣ ಅಂತ ಹೇಳಿ ಈಗ ಟೈಮ್ ಇಲ್ಲ, ತಗೊಂಡು ಬರ್ಲಿಲ್ಲ. ಏನ್ ಮಾಡೋದೀಗ? ಏನಾದ್ರೂ ಮಾಡೋಣ, ಇಲ್ಲಾಂದ್ರೆ ಇವತ್ತು ಹೋಗಿ ನಿದ್ರೆ ಮಾಡಕ್ ಆಗಲ್ಲ. ಏನೋ ಪಪ್ಪ ಇಷ್ಟೊತ್ತಾದ್ರೂ ಬರ್ಲಿಲ್ಲ, ಏನೋ ಒಂದು ದೊಡ್ಡ ಗಿಫ್ಟ್ ಇರ್ಬೇಕು, ಅದನ್ನೇ ತರ್ತಾರೆ ಅಂತ ಅನಿಸ್ತಾ ಇದೆ. ಪಪ್ಪ ಇದೇನ್ ಪಪ್ಪ? ಫ್ಲವರ್ ಬೊಕ್ಕೆ ಅಚ್ಚು, ನಿನಗೆ ತಂದಿರೋದು ಗಿಫ್ಟ್. ಈ ಫ್ಲವರ್ ಬೊಕ್ಕೆ ನನಗೆ ಗಿಫ್ಟ್ ಪಪ್ಪ? ಅಚ್ಚು, ನಿನಗೆ ಗೊತ್ತಿಲ್ವಾ? ಫಾರಿನಲ್ಲ ಯಾರಾದ್ರೂ ಗೆಸ್ಟ್ ಬಂದ್ರೆ ಆಗ್ಲಿ, ಬರ್ತ್ಡೇ ಆಗ್ಲಿ, ಆನಿವರ್ಸರಿ ಆಗ್ಲಿ ಅಂತವ್ರಿಗೆಲ್ಲ ಫಸ್ಟ್ ಗಿಫ್ಟ್ ಈ ಬೊಕ್ಕೆನೆ ಕೊಡ್ತಾರೆ, ಗೊತ್ತಾ? ಪಪ್ಪ ಏನ್ ಪಪ್ಪ ಹೇಳ್ತಾ ಇದ್ದೀರಾ? ಹೌದಚ್ಚು, ಫಸ್ಟ್ ಅವರಿಗೆ ಈ ಬೊಕ್ಕೆನೆ ಕೊಡ್ತಾರೆ, ಆಯ್ತಾ? ಆಮೇಲೆ ಅವ್ರಿಗೆ ಇಷ್ಟಪಟ್ಟಿದ್ದನ್ನ ಕೊಡಿಸ್ತಾರೆ. ಅದಕ್ಕೆ ನಾನು ನಿನಗೆ ಫಸ್ಟ್ ಈ ಬೊಕ್ಕೆ ಕೊಡೋಣ ಅಂತ ಮಾರ್ಕೆಟ್ ಅಲ್ಲಿ ಹೋಗಿ ಹುಡುಕೊಂಡು ಇಷ್ಟೊತ್ತಲ್ಲಿ ಇದನ್ನ ತಗೊಂಡ್ಬಂದಿದ್ದು, ಆಯ್ತಾ? ಈಗ ಇದನ್ನ ತಗೋ. ನಾಳೆ ನಿನ್ಗೆ ಏನ್ ಬೇಕೋ ಅದನ್ನ ನಾನು ಕೊಡಿಸ್ತೀನಿ, ಓಕೆನಾ? ವಾವ್, ಹೌದಾ ಪಪ್ಪ? ಹಾಗಾದ್ರೆ ಕೊಡಿ ಪಪ್ಪ. ಪಪ್ಪ ನಾಳೆ ನಾನು ಏನ್ ಕೇಳ್ತೀನೋ ಎಲ್ಲ ಕೊಡಿಸ್ಬೇಕು, ಓಕೆನಾ? ಆಯ್ತು ಮಗಳೇ, ತಗೋ. ಅಪ್ಪ, ಹೆಂಗೋ ನನ್ ಮಗಳು ಬಾಯಿ ಮುಚ್ಚಿಬಿಟ್ಟೆ. ಇನ್ನ ನೆಮ್ಮದಿಯಾಗಿ ನಿದ್ರೆ ಮಾಡ್ಬೋದು. ಅಚ್ಚು, ಟೈಮ್ ಆಯ್ತಲ್ಲ, ಹೋಗ್ ಮಲ್ಗೋಗು, ನಾಳೆ ಸ್ಕೂಲಿಗೆ ಹೋಗೋಕಿದ್ಯಲ್ಲ. ಆಯ್ತು ಪಪ್ಪ. ಲಾಲಲಾ 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 ಲಾಲಲಾ. ಎಲ್ರನ್ನೂ ಯಾಕೆ ಕರೆದಿದ್ದಂತ ಹೇಳಿದ್ರೆ, ನಾಳೆ ಇಲ್ಲ ನಾಡಿದ್ದು ನ್ಯೂ ಇಯರ್ ಅಲ್ಲ, ಹಾಗಾಗಿ ನಾನು ಮತ್ತೆ ಅಚ್ಚು ಇಬ್ರು ಸೇರ್ಕೊಂಡು ಒಂದು ಡಿಸಿಷನ್ ತೆಗೆದಿದೀವಿ. ಅದು ಎಲ್ರಿಗೂ ಇಷ್ಟ ಆಯ್ತು ಅಂದ್ರೆ ಹಂಗೆ ಮಾಡೋಣ ಅಂತ. ಏನಂತ? ಏನ್ ಗೊತ್ತಾ, ಈ ವರ್ಷ ನ್ಯೂ ಇಯರ್ ನಾವು ತುಂಬಾ ಗ್ರ್ಯಾಂಡ್ ಆಗಿ ಸೆಲೆಬ್ರೇಷನ್ ಮಾಡ್ಬೇಕು ಅಂತ. ವಾವ್, ಹೌದಾ ಚುಪ್ಪಿ? ಹೌದಬಿ, ಅದಕ್ಕೆ ನಿಮ್ಮನ್ನೆಲ್ಲ ಕರೆದಿದ್ದು. ನಾವು ನಮ್ಮ ಕ್ಲಾಸಲ್ಲಿ ಇಷ್ಟೇ ಜನ ತಾನೇ ಇರೋದು, ಹಾಗಾಗಿ ನಾವೆಲ್ಲ ಯಾಕೆ ಒಟ್ಟಿಗೆ ಸೇರ್ಕೊಂಡು ನ್ಯೂ ಇಯರ್ ನ ಸೆಲೆಬ್ರೇಟ್
ಸೆಲೆಬ್ರೇಷನ್ ಮಾಡಬಾರ್ದು? ಒಟ್ಟಿಗೆ ಸೇರ್ಕೊಂಡು ಅಂತ ಹೇಳಿದ್ರೆ ಎಲ್ರೂ ಮಧ್ಯರಾತ್ರಿ 12 ಗಂಟೆಗೆ ಬೀದಿಗೆ ಬರೋದಾ? ಹೇ ಗೂಬೆ, ಏನಂತ ಸ್ವಲ್ಪ ಕೇಳು. ನಿನ್ನ ಹತ್ರ ಮಾತಾಡಿಲ್ಲ ಸೋಡಾ ಬುಡ್ಡಿ. ನಮ್ಮ ಮನೆ ಹತ್ರ ಹಿಂಗಡೆ ಜಾಗ ಇದೆಯಲ್ಲ, ಅಲ್ಲಿ ಎಲ್ರೂ ಬರ್ತೀರಾ? ನಾವೆಲ್ಲರೂ ಕುತ್ಕೊಂಡು 12 ಗಂಟೆ ತನಕ ವೆಯ್ಟ್ ಮಾಡೋಣ. 12 ಗಂಟೆ ಆಯ್ತು ಅಂದ್ರೆ ನ್ಯೂ ಇಯರ್ ನ ತುಂಬಾ ಗ್ರ್ಯಾಂಡ್ ಆಗಿ ಸೆಲೆಬ್ರೇಷನ್ ಮಾಡ್ಕೊಂಡು ನಾವು ಅಲ್ಲಿಂದ ಅವರ ಮನೆಗೆ ಹೋಗ್ಬಿಡೋಣ. ಏನಂತೀರಾ? ಹೌದಾ ಚುಪ್ಪಿ? ಹೌದಾ ಬಿ? ಎಲ್ರಿಗೂ ಓಕೆನಾ? ಬಂದ್ಬಿಡ್ತೀರಾ ನಾಡ್ದು? ಓಕೆ, ನಾನ್ ಬರ್ತೀನಿ. ನಾನು ಬರ್ತೀನಿ. ಚುಪ್ಪಿ, ನಮ್ಮನೆಲ್ಲ ಕಳ್ಸಲ್ಲ, ನಾನ್ ಬರಲ್ಲ. ಆಯ್ತಾ? ಬಾಯ್ ಬಾಯ್. ಅವ್ನ್ ಬರ್ಲಿಲ್ಲ ಅಂದ್ರೆ ಬಿಡು ಚುಪ್ಪಿ, ನಾವು ಬರ್ತೀವಲ್ಲ. ಓಕೆ, ಅವ್ನ್ ಬರ್ಲಿಲ್ಲ ಅಂದ್ರೆ ಬಿಡು. ಅವ್ನ್ ಯಾವ್ದಕ್ಕೂ ನಮ್ಮೊಟ್ಟಿಗೆ ಬರಲ್ಲ. ಅವ್ನ್ ಯಾವಾಗ್ಲೂ ಸಪ್ರೇಟ್ ಆಗ್ತಾನೆ ಇರೋದು. ಆಯ್ತು ಚುಪ್ಪಿ, ನಾಡಿದ್ದು ಊಟ ಮಾಡ್ಕೊಂಡು ನೈಟು ಎಲ್ರು ನಮ್ಮ ಮನೆಗೆ ಬಂದ್ಬಿಡಿ. ಓಕೆನಾ? ಆಮೇಲೆ ಬೇಕಾದ್ರೆ ನಮ್ಮ ಅಪ್ಪನ್ನ ಕರ್ಕೊಂಡು ಹೋಗಿ ನಿಮ್ಮನ್ನ ನಿಮ್ಮ ಮನೆಗೆ ಬಿಡಕ್ ಹೇಳ್ತೀನಿ. ಓಕೆ ಸರಿ, ಹಂಗಂದ್ರೆ ನಾನಿನ್ನ ಹೊರಡ್ತೀನಿ ಮನೆಗೆ. ಬಾಯ್ ಬಾಯ್. ಬಾಯ್, ನಾನು ಹೊರಡ್ತೀನಿ. ಮೀನಾ, ಸರಿ ಆಯ್ತು, ನಾವು ಹೊರಡೋಣ. ಆಯ್ತಚ್ಚು, ನಾವು ಈಗ ಮನೆಗೆ ಹೋಗೋಣ. ಅಲ್ಲಿ ಪಪ್ಪ ಬರ್ತೀನಂತ ಹೇಳಿದಾರಲ್ಲ, ಅವರೊಟ್ಟಿಗೆ ಹೋಗಿ ನಿನಗೆ ಏನ್ ಬೇಕು ಅದನ್ನ ತಗೊಂಬರೋಣ. ಆಯ್ತು ಮೀನಾ, ಬಾ ಹೋಗೋಣ. ಏನ್ ಬೇಕು ಸರ್? ಒಂದ್ ನಿಮಿಷ ತಡೀರಿ. ಅಚ್ಚು, ಏನ್ ಬೇಕು ನಿನಗೆ? ಮಾವ, ನನ್ಗೆ ಅದು ಇದೆಲ್ಲ ಏನು ಬೇಡ. ಅಮ್ಮ ತಗೊಂಡೋದ್ರೆ ಬೈತಾರೆ. ಮೊದ್ಲೇ ಹೇಳಿ ಕಳಿಸಿದ್ರು, ನೀನು ಅದ್ಬೇಕು ಇದ್ಬೇಕು ಅಂತ ಮಾವನ ಹತ್ರ ಹೋಗಿ ತಗೋಬೇಡ ಅಂತ. ಯಾವ್ದಾದ್ರೂ ಮುಖ್ಯವಾಗಿ ಏನಾದ್ರು ಇತ್ತು ಅಂದ್ರೆ ತಗೋ ಅಂತ. ಮಾವ, ನನಗೇನು ಬೇಡ. ನನಗೆ ಗೊತ್ತಾ, ಬರೇ ಒಂದು ಇದು ಟೆಂಟ್ ಹೌಸ್ ಬೇಕು ಅಂತ ಆಸೆ ಅಷ್ಟೇ. ಟೆಂಟ್ ಹೌಸ್ ಕೊಡಿಸ್ತೀರಾ? ಹಂಗಲ್ಲ ಏನಿಲ್ಲ, ನಿನಗೆ ಏನ್ ಬೇಕಂತ ಕೇಳಚ್ಚು, ನಾನು ಕೊಡಿಸ್ತೀನಿ. ಮಾವ, ಬೇಡ, ಇನ್ನೊಂದಿನ ತಗೊಂಡೋಗ್ತೀನಿ. ಈಗ ನಾನೆಲ್ಲ ತಗೊಂಡೋದೆ ಅಂದ್ರೆ ಅಮ್ಮ ಏನ್ ಮಾಡ್ತಾರಂದ್ರೆ ಬೈತಾರೆ. ಸುಮ್ನೆ ನಾನು ಬೈಸ್ಕೋಬೇಕು. ಅದಕ್ಕೆ ಇನ್ನೊಂದ್ಸಲ ಕೊಡಿಸ್ತೀರಂತೆ. ಈಗ ಬರೀ ನನ್ಗೆ ಒಂದು ಟೆಂಟ್ ಹೌಸ್ ಮಾತ್ರ ಕೊಡಿಸಿ ಸಾಕು. ಅಚ್ಚು, ಸರಿ ಸರಿ ಆಯ್ತು. ನೀನ್ ಯಾವಾಗ ಕೇಳಿದ್ರು ಮಾವ ನಾನು ನಿನಗೆ ಕೊಡಿಸ್ತೀನಿ. ಓಕೆನಾ? ಸರಿ, ಟೆಂಟ್ ಹೌಸ್ ಒಂದೇ ಸಾಕಾ? ಬೇರೆ ಏನಾದ್ರು ಬೇಕಾ? ಇಲ್ಲ ಮಾವ, ನನಗೇನು ಬೇಡ. ಸರಿ ಮೀನಾ, ನಿನಗೇನಾದ್ರು ಬೇಕಾ? ಅಪ್ಪ, ನನಗೀಗ ಏನು ಬೇಡ. ಏನಾದ್ರು ಸ್ಕೂಲ್ ಆಕ್ಸೆಸರಿ ಬೇಕಿದ್ರೆ ಹೇಳಮ್ಮ, ಕೊಡಿಸ್ತೀನಿ. ಬೇಡಪ್ಪ, ಹೋದಾದಲ್ಲಿ ನನಗೆ ಸ್ವಲ್ಪ ಪೆನ್ಸಿಲ್ ಎಲ್ಲ ಬೇಕಾಗಿತ್ತು, ಅತ್ತೇನೆ ಕೊಡಿಸ್ಬಿಟ್ರು. ಹೌದಾ? ಸರಿ ಸರಿ ಆಯ್ತು. ತಮ್ಮ ಟೆಂಟ್ ಹೌಸ್ ಇದೆಯಾ? ಅಣ್ಣ ಇದೆ. ಆಯ್ತು, ಹಂಗಂದ್ರೆ ಒಳ್ಳೆ ಕ್ವಾಲಿಟಿ ಟೆಂಟ್ ಹೌಸ್ ತಗೊಂಬಾ. ಆಯ್ತಣ್ಣ. ಅಣ್ಣ ತಗೊಳ್ರಿ. ಇದೊಂದೇ ಇರೋದೇನಪ್ಪ? ಅಣ್ಣ, ಸೂಪರ್ ಡೂಪರ್ ಕ್ವಾಲಿಟಿ ದಣ, ಇದೊಂದೇ ಇರೋದು. ತುಂಬಾ ಚೆನ್ನಾಗಿರುತ್ತೆ, ತಗೊಂಡೋಗಿ. ಓ ಹೌದಾ? ಎಷ್ಟಿದಕ್ಕೆ? 2000 ರೂಪಾಯಿ. ಹೌದಾ? ಸರಿ ಆಯ್ತು, ಕೊಡಪ್ಪ. ಅಚ್ಚು, ಇದು ಸಾಕಾ? ಬೇರೆ ಏನಾದ್ರು ಬೇಕಾ? ಮಾವ, ಬೇಡ, ಇದೊಂದೇ ಸಾಕು. ಬಿಲ್ ಕೊಡಪ್ಪ. ಅಣ್ಣ, ಅಲ್ಲಣ್ಣ ಬಿಲ್ ಮಾಡೋದು, ಬನ್ನಿ. ಹಾ ಬಾ ಅಚ್ಚು, ಹೊರಡೋಣ ಬಿಲ್ ಮಾಡ್ಬಿಟ್ಟು. ಆಯ್ತು ಮಾವ, ತುಂಬಾ ಥ್ಯಾಂಕ್ಸ್ ಮಾವ. ಇರ್ಲಿ, ಬಾ ಅಚ್ಚು, ಹೋಗೋಣ. ಹಾಯ್ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನೀವು ಲೈಕ್ ಮಾಡೋದ್ರಿಂದ ನಮಗೆ ಹೊಸ ಹೊಸ ವಿಡಿಯೋಸ್ ಅಪ್ಲೋಡ್ ಮಾಡಕ್ಕೆ ಮೋಟಿವೇಶನ್ ಆಗುತ್ತೆ ಫ್ರೆಂಡ್ಸ್. ಯಾರಿನ್ನೂ ಅಚ್ಚು ಕಾರ್ಟೂನ್ ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋಸ್ ನೋಡ್ತಾ ಇದ್ದೀರೋ, ಮರಿದೆ ಸಬ್ಸ್ಕ್ರೈಬ್